ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದಲ್ಲಿ 1 ವರ್ಷಗಳ ಕಾಲ ನಿರಂತರವಾದಂಥ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ. ಆ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಂಡಲಗಳಲ್ಲಿ ಹಿಂದೂ ಸಮಾಜೋತ್ಸವಗಳನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಕಲ್ಪನೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಸುಮಾರು 40-50ಕ್ಕಿಂತ ಹೆಚ್ಚಿನ ಮಂಡಲಗಳಲ್ಲಿ ಹಿಂದೂ ಸಮಾಜೋತ್ಸವದ ಆಯೋಜನೆ ಆಗಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಬಲಿಷ್ಠ ಭಾರತದ ನಿರ್ಮಾಣ, ಸನಾತನ ಧರ್ಮದ ಪುನರುತ್ಥಾನ, ಸನಾತನ ಧರ್ಮದ ಮೌಲ್ಯಗಳು ಅತ್ಯಂತ ಪ್ರಬಲವಾಗಿ ಬೇರೂರಬೇಕು ಅನ್ನುವಂಥದ್ದು. ಆ ಮುಖಾಂತರ ಬಲಿಷ್ಠ ಭಾರತದ ನಿರ್ಮಾಣ ಆಗಬೇಕು, ವಿಶ್ವಗುರು ಭಾರತದ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ. ಈ ನಿಟ್ಟಿನಲ್ಲಿ ಹಿಂದೂ ಸಮಾಜೋತ್ಸವಗಳ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆಗಳನ್ನು ತಂದು ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಈ ರೀತಿಯ ಸಮಾಜದ ಒಳಗಿರ್ತಕ್ಕಂಥ ಅನ್ಯಾನ್ಯ ಪಿಡುಗುಗಳನ್ನು ಸಂಪೂರ್ಣವಾಗಿ ತೊಲಗುಗೊಳಿಸಿ ಒಂದು ಬಲಿಷ್ಠ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಸಂದೇಶವನ್ನು ಕೊಡುವ ಮೂಲಕ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಅನ್ನುವಂಥದ್ದು ಈ ಸಮಾಜೋತ್ಸವದ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶೋಭಾಯಾತ್ರೆ ನಡೆದು, ಶೋಭಾಯಾತ್ರೆಯ ನಂತರ ವೇದಿಕೆಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇಲ್ಲಿ ಇರ್ತಕ್ಕಂಥ ಹೇಮಾವತಿ ನಗರದ ಸಮಸ್ತ ಹಿಂದೂ ಬಾಂಧವರು ಈ ಸಭೆಗೆ ಆಗಮಿಸಿ ಈ ಸಭೆಯ ಸಂದೇಶವನ್ನು ತೆಗೆದುಕೊಂಡು ಹೋಗುವವರಿದ್ದಾರೆ. ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಭಾರತದ ಮೇಲೆ ಬಹುಕಾಲದಿಂದ ಇವರ ಆಕ್ರಮಣಗಳು ನಡೀತಾ ಇದೆ. ಆದರೆ ಇವತ್ತು ಕಳೆದ ಬಾಂಗ್ಲಾದೇಶದ ನುಸುಳುಕೋರರು ದೊಡ್ಡ ಪ್ರಮಾಣದಲ್ಲಿ ಒಂದು 20-25 ವರ್ಷಗಳ ಹಿಂದೆ ಭಾರತದ ಒಳಗೆ ನುಸುಳಿರುವಂಥದ್ದಿದೆ. ಅವರನ್ನೆಲ್ಲರನ್ನು ಇವತ್ತು ಹುಡುಕಿ ವಾಪಸ್ ಕಳಿಸಬೇಕು ಅನ್ನುವಂಥ ಆಗ್ರಹವೂ ಸಮಾಜದಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಆ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಶಯ ನಮ್ಮದು. ವಿಕಾಸ್.